ಖಾಸಗಿ ಕಂಪನಿಯ ಖಾಸಗಿ ಟ್ರೈನ್ ರಾಷ್ಟ್ರೀಯ ಹೆದ್ದಾರಿಯ ನಡುವೆ ಹೋಗ್ತಾ ಇದೆ. ನಾವು ಸಾರ್ವಜನಿಕರು ಇಲ್ಲಿ ರಸ್ತೆಯಲ್ಲಿ ನಿಲ್ಬೇಕು, ಅದು ಸಹ ಮಧ್ಯಾಹ್ನದ ಹೊತ್ತು. ಒಂದು ಆಂಬ್ಯುಲೆನ್ಸ್ ಬಂತು, ಎಷ್ಟು ಹೊತ್ತು ನಿಲ್ಬೇಕಾಗ್ತದೆ, ಆ ಬ್ಲಾಕ್ ಅಲ್ಲಿ ಸಿಕ್ಕಿಕೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತಲ್ಲ, ಅದು ಹೋಗ್ಲಿಕ್ಕೆ ಒಂದು ಟ್ರೈನ್ ಎಷ್ಟು ಹೊತ್ತನ್ನು ತೆಗೆದುಕೊಳ್ತದೆ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಆಂಬ್ಯುಲೆನ್ಸ್ ಗಳು ಬರ್ತದೆ. ಅಪಘಾತದ ಕೇಸ್ಗಳು ಈ ನ್ಯಾಷನಲ್ ಹೈವೇ ಅಲ್ಲಿ ಬರ್ತದೆ. ರಾತ್ರಿ ಹೊತ್ತು ಇವರಿಗೆ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ವಾ? ಮಧ್ಯಾಹ್ನದ ಹೊತ್ತೇ ಬೇಕಾ? ಪ್ರತಿ ದಿವಸ ಇದ್ದದ್ದೇ ಸಮಸ್ಯೆ. ನೋಡಿ ಬ್ಲಾಕ್ ಗಳು ಎಷ್ಟು ಹೊತ್ತಿದೆ ಅಂತ ನೋಡಿ, ಕಂಟಿನ್ಯೂಷನ್ಸ್ ಬ್ಲಾಕ್ ಇದೆ. ಖಾಸಗಿ ಸಂಸ್ಥೆಯಿಂದ ಜನಸಾಮಾನ್ಯರ ಸಮಯ ವ್ಯರ್ಥ. ತನ್ನ ಕೆಲಸಕ್ಕೆ ರಾಷ್ಟ್ರೀಯ ಹೆದ್ದಾರಿಯನ್ನೇ ಬ್ಲಾಕ್ ಮಾಡುವ ಸಂಸ್ಥೆ. ಖಾಸಗಿ ಗೂಡ್ಸ್ ರೈಲು ಸಂಚಾರದಿಂದ ಪ್ರಯಾಣಿಕರಿಗೆ ತೊಂದರೆ. ಆಂಬ್ಯುಲೆನ್ಸ್ಗೂ ಜಾಗವಿಲ್ಲ, ತುರ್ತು ಹೋಗೋರಿಗೂ ದಾರಿಯಿಲ್ಲ. ಪ್ರತಿನಿತ್ಯ ಸಾರ್ವಜನಿಕರು ಸಮಸ್ಯೆ ಎದುರಿಸ್ತಾ ಇದ್ರು, ಕೇಳೋರಿಲ್ಲ. ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಇದೆಂತಹ ಸಮಾಚಾರ. ಮಂಗಳೂರಿನ ಖಾಸಗಿ ಸಂಸ್ಥೆಯ ಎಡವಟ್ಟಿನ ಬಗ್ಗೆ ಆಕ್ರೋಶ ಹೊರಹಾಕಿದ ಸಾಮಾಜಿಕ ಹೋರಾಟಗಾರ ದೀಪು ಶೆಟ್ಟಿಗಾರ್ ಮಂಗಳೂರಿನ ಖಾಸಗಿ ಸಂಸ್ಥೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಖಾಸಗಿ ಸಂಸ್ಥೆಯಿಂದಾಗಿ ಜನಸಾಮಾನ್ಯರಿಗೆ ಸಮಯ ವ್ಯರ್ಥ ಆಗ್ತಾ ಇದೆ. ತನ್ನ ಕೆಲಸಕ್ಕೆ ರಾಷ್ಟ್ರೀಯ ಹೆದ್ದಾರಿಯನ್ನೇ ಬ್ಲಾಕ್ ಮಾಡಿದೆ ಈ ಸಂಸ್ಥೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಖಾಸಗಿ ಗೂಡ್ಸ್ ರೈಲು ಸಂಚಾರದಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಆಂಬ್ಯುಲೆನ್ಸ್ಗೂ ಕೂಡ ಹೋಗೋದಕ್ಕೆ ಜಾಗ ಇಲ್ಲ, ತುರ್ತು ಹೋಗೋರಿಗೂ ಕೂಡ ದಾರಿ ಇಲ್ಲ. ಪ್ರತಿನಿತ್ಯ ಸಾರ್ವಜನಿಕರು ಹತ್ತಾರು ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡಿ, ಇದು MCF. ಈಗ ಕಂಪನಿ ಬದಲಾಗಿದೆ. ಕಂಪನಿಯ ಹೆಸರು ಬದಲಾದಾಗ ಕಂಪನಿಯವರು ಯಾರು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಅದನ್ನು ಹೆಸರನ್ನು ಅವರ ಕಂಪನಿದು ಇಡಬಹುದಂತ ಹೇಳಿದೀರಾ, ಅವರ ಸ್ವಂತ ಕಂಪನಿ ಅಂತ ಹೇಳಿದೀರಾ. ಮಧ್ಯಾಹ್ನದ ಹೊತ್ತು ಈ ಸ್ವಂತ ಕಂಪನಿಯವರು ದುಡ್ಡು ತೆಗೆದುಕೊಂಡು ಅವರ ಹೆಸರನ್ನಿಟ್ಟವರು ಮಧ್ಯಾಹ್ನದ ಹೊತ್ತು ಟ್ರೈನ್ ಅನ್ನು ಈ ರೋಡ್ ಅಲ್ಲಿ ಅವರದ್ದೆಂತದ್ದು ಗೂಡ್ಸ್ ಕೊಂಡೋಗ್ಲಿಕ್ಕೆ ಉಪಯೋಗಿಸ್ತಾರೆ. ಇದು ಖಾಸಗಿ ಕಂಪನಿಯ ಖಾಸಗಿ ಟ್ರೈನ್ ರಾಷ್ಟ್ರೀಯ ಹೆದ್ದಾರಿಯ ನಡುವೆ ಹೋಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯ ನಡುವೆ ಹೋದಾಗ ಖಾಸಗಿ ಕಂಪನಿಯವರ ಖಾಸಗಿ ಟ್ರೈನ್ ಹೋಗಲು ನಾವು ಸಾರ್ವಜನಿಕರು ಇಲ್ಲಿ ರಸ್ತೆಯಲ್ಲಿ ನಿಲ್ಬೇಕು, ಅದು ಸಹ ಮಧ್ಯಾಹ್ನದ ಹೊತ್ತು. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಆಂಬ್ಯುಲೆನ್ಸ್ ಬಂದಾಗ ಆಗಿರ್ಬಹುದು ಅಥವಾ ಬೇರೆಂತಾದ್ರೂ ಒಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಇಲ್ಲಿ ಪಡ್ಬೇಕಾದ ಕಷ್ಟ ಜನರದು ಯಾರು ಹೊಣೆ? ಒಂದು ಆಂಬ್ಯುಲೆನ್ಸ್ ಬಂತು, ಎಷ್ಟು ಹೊತ್ತು ನಿಲ್ಬೇಕಾಗ್ತದೆ, ಆ ಬ್ಲಾಕ್ ಅಲ್ಲಿ ಸಿಕ್ಕಿಕೊಳ್ಬೇಕಾಗ್ತದೆ. ಇವರಿಗೆ ರಾತ್ರಿ ಹೊತ್ತು ಟ್ರಾಫಿಕ್ ಫ್ರೀ ಇರುವಾಗ ಈ ಗೂಡ್ಸ್ ಅನ್ನು ಸಾಗಿಸಬಹುದಲ್ಲ ಖಾಸಗಿ ಕಂಪನಿಯವರಿಗೆ? ಪ್ರಶ್ನೆ ಏನಂತ ಹೇಳಿದ್ರೆ, ಹೇಗೂ ಹೇಳಿದ್ದಾರೆ ಮಂಗಳೂರುದು ಖಾಸಗಿ ಕಂಪನಿ MCF ಹೆಸರು ಅವರವರ ಹೊಣೆ ಅಂತ. ಓಕೆ, ಈಗ ಇಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಸಗಿ ಕಂಪನಿಯ ಒಂದು ಟ್ರೈನ್ ಮಧ್ಯಾಹ್ನದ ಹೊತ್ತು ಈ ರೀತಿ ಬ್ಲಾಕ್ ಮಾಡಬಹುದಾ? ಇದು ನಮ್ಮ ಪ್ರಶ್ನೆ. ಅಂತ ಹೇಳಿದ್ರೆ ಇದು ಸ್ವಲ್ಪ ಹೊತ್ತಲ್ಲ, ಅದು ಹೋಗ್ಲಿಕ್ಕೆ ಒಂದು ಟ್ರೈನ್ ಎಷ್ಟು ಹೊತ್ತನ್ನು ತೆಗೆದುಕೊಳ್ತದೆ ಅಂತ ಹೇಳಿದ್ರೆ ಈ ಬ್ಲಾಕ್ ನ ನಡುವೆ ಸಿಕ್ಕಿದಾಗ ರಾಷ್ಟ್ರೀಯ ಹೆದ್ದಾರಿ ಬೇರೆ ಬೇರೆ ಜಿಲ್ಲೆಗಳಿಂದ ಆಂಬ್ಯುಲೆನ್ಸ್ ಗಳು ಬರ್ತದೆ. ಅಪಘಾತದ ಕೇಸ್ಗಳು ಈ ನ್ಯಾಷನಲ್ ಹೈವೇ ಅಲ್ಲಿ ಬರ್ತದೆ. ಎಮರ್ಜೆನ್ಸಿ ಕೇಸ್ಗಳು ಬೇರೆ ಬೇರೆ ತುರ್ತು ಪರಿಸ್ಥಿತಿಯಲ್ಲಿರುವುದು, ಫೈರ್ ಸರ್ವಿಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ಬೇಕಾಗ್ತದೆ. ಮಧ್ಯಾಹ್ನದ ಹೊತ್ತು ಈ ರೀತಿ ಬ್ಲಾಕ್ ಮಾಡಿದ್ರೆ ಇದಕ್ಕೆ ಹೊಣೆ ಯಾರು? ರಾತ್ರಿ ಹೊತ್ತು ಇವರಿಗೆ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ವಾ? ಮಧ್ಯಾಹ್ನದ ಹೊತ್ತೇ ಬೇಕಾ? ಪ್ರತಿ ದಿವಸ ಇದ್ದದ್ದೇ ಸಮಸ್ಯೆ. ನೋಡಿ ಎಷ್ಟು ಹೊತ್ತಾಗಿದೆ ಅಂತ ನೋಡ್ಬೋದು. ಈಗಲೇ 2 ನಿಮಿಷ ದಾಟಿದೆ ಹೋಗ್ಲಿಕ್ಕೆ. ಬ್ಲಾಕ್ ಗಳು ಎಷ್ಟಾಗಿರ್ತದೆ ನೋಡಿ. ಇದಾದ್ಮೇಲೆ ನಾನು ನಂತರ ವಿಡಿಯೋವನ್ನು ಸ್ಟಾಪ್ ಮಾಡಿ ನಂತರ ಬ್ಲಾಕ್ ಎಷ್ಟಾಗಿದೆ ಅಂತ ತೋರಿಸ್ತೇನೆ. ಟ್ರೈನ್ಗಳು ಮೆಲ್ಲ ಹೋಗ್ತದೆ ರಾತ್ರಿ ಹೊತ್ತು. ನಾನು ಹೇಳುದಿಷ್ಟೇ, ಖಾಸಗಿ ಟ್ರೈನ್ ಇದು, ಇನ್ನೇನು ಭಾರತೀಯ ರೈಲ್ವೆ ಇದಂತೆಲ್ಲ ಯೋಚಿಸಬೇಡಿ, ಇದು ಖಾಸಗಿ ಟ್ರೈನ್. ಮತ್ತೊಂದು ಬೋರ್ಡ್ ಕೂಡ ಹಾಕಿದ್ದಾರೆ, ರೈತರಿಗೆ ಗೊಬ್ಬರ ಸಾಕಿಸುವ ನಮ್ಮದಿದಂತ. ಓಕೆ, ರೈತರಿಗೆ ಗೊಬ್ಬರ ಸಾಕಿಸ್ತೀರಾ, ಧರ್ಮಕ್ಕೆ ಯಾರು ಕೊಡುದಿಲ್ಲ ಅಲ್ವಾ? ರೈತರಿಗೆ ದುಡ್ಡಿಗೆ ಕೊಡುದು, ರಾತ್ರಿ ಹೊತ್ತು ಮಾಡಬಹುದಲ್ಲ. ನೋಡಿ ಇಲ್ಲಿ ಬ್ಲಾಕ್ ನೋಡಿ ಎಷ್ಟಿದೆ ಅಂತ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಿದ್ರೆ ಅಥವಾ ಏನಾದ್ರೂ ಒಂದು ತುರ್ತು ಪರಿಸ್ಥಿತಿಯ ವಾಹನಗಳು ಸಿಕ್ಕಿದ್ರೆ ಯಾವ ರೀತಿ ಆಗ್ಬಹುದು? ನೋಡಿ ಬ್ಲಾಕ್ ಗಳು ಎಷ್ಟೊತ್ತಿದೆ ಅಂತ ನೋಡಿ. ಕಂಟಿನ್ಯೂಷನ್ಸ್ ಬ್ಲಾಕ್ ಇದೆ. ಇಲ್ಲಿ ಕಂಟಿನ್ಯೂಷನ್ ಬ್ಲಾಕ್ ಮಧ್ಯಾಹ್ನದ ಹೊತ್ತು ಈ ರೀತಿ ಮಾಡ್ತಾರೆ. ನಾನು ಹೇಳುದು ವಾಹನಗಳ ದಟ್ಟಣೆ ಕಡಿಮೆ ಇದ್ದಾಗ ಇದನ್ನು ಮಾಡಬಹುದಲ್ಲ. ಎಲ್ಲಾ ಬಸ್ಗಳು ಎಲ್ಲಿ ಹೋಗುವವರು ಇಲ್ಲಿ ಸುಮ್ಮನೆ ನಿಂತುಕೊಳ್ಳುವಂತಹ ಪರಿಸ್ಥಿತಿ ಇಲ್ಲದಿದ್ರೆ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಖಾಸಗಿ ಕಂಪನಿ ಅಡಿಯಿಂದ ಹೋಗುವಾಗ ಮಾಡಬಹುದಲ್ಲ, ಅಂಡರ್ ಪಾಸ್ ಇಂದ ಎಂತಾರೆ ವ್ಯವಸ್ಥೆ ಮಾಡಬಹುದಲ್ಲ. ಕೋಟಿಗಟ್ಟಲೆ ನಾವು ಪ್ರಾಫಿಟ್ ಅನ್ನು ಗಳಿಸುವಾಗ ಅಡಿಯಿಂದ ಎಂತಾರೆ ವ್ಯವಸ್ಥೆ ಮಾಡಿ ಆಚೆ ಸೈಡ್ ಪಾಸ್ ಮಾಡುವಾಗ ಮಾಡಬಹುದಲ್ಲ.
ಮಂಗಳೂರಿನ ಹೆಸರು ಬೇಡ. ಕೆಲವರೆಲ್ಲ ಕಮೆಂಟ್ ಹಾಕಿದ್ರು, ಮಂಗಳೂರು MCF ತೆಗಿಬೇಡಿ, MCF ಒಂದು ಬ್ರ್ಯಾಂಡ್ ಇಡಿ ಅಂತ ಹೇಳಿದ್ರು ಅದು ಖಾಸಗಿ ಕಂಪನಿ, ನೀವು ಖಾಸಗಿ ಕಂಪನಿ ಕೊಟ್ಕೊಂಡ್ರೆ ಹೆಸರಾಗ್ತದ. ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ಖಾಸಗಿ ಕಂಪನಿ, ನಮ್ಮ ರೋಡು, ಖಾಸಗಿ ಟ್ರೈನ್ ನಮ್ಮ ರೋಡಲ್ಲಿ ಹೋಗ್ತಾ ಇದೆ, ಮಧ್ಯಾಹ್ನದ ಹೊತ್ತು ಯಾಕೆ ಕೊಂಡೋಗುದು? ರಾತ್ರಿ ಕೊಂಡೋಗ್ಬಹುದಲ್ಲ. ಯಾಕಂತ ಹೇಳಿದ್ರೆ ನಮ್ಮಂತ ಸಾರ್ವಜನಿಕರಿಗೆ ಆಂಬ್ಯುಲೆನ್ಸ್ ಮತ್ತಿತರ ತುರ್ತು ಪರಿಸ್ಥಿತಿಯಲ್ಲಿ ಕಷ್ಟ ಆಗ್ತಿದೆ, ಮಧ್ಯಾಹ್ನ ಹೋಗುವವರಿಗೆ ಕಷ್ಟ ಆಗ್ತಿದೆ. ಯಾಕೆ ಹೇಳಿ? ರಸ್ತೆ ಸಾರ್ವಜನಿಕರದು, ಅದು ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಸಗಿ ಕಂಪನಿಯ ಟ್ರೈನ್ಗಳು ಈ ರೀತಿ ಬ್ಲಾಕ್ ಮಾಡಬಹುದಾ? ಇದು ನನ್ನ ಪ್ರಶ್ನೆ, ಯಕ್ಷ ಪ್ರಶ್ನೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.